ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಾತಾಡ್ತಾ ಇರೋದು. ಕಾವ್ಯ ವ್ಲಾಗ್ಸ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಇದು ಫೆಬ್ರವರಿ 21 ವಿಡಿಯೋ ಆಗಿರುತ್ತೆ. ಯಾವ ರೀತಿ ನಮ್ಗೆ ಹೇಳ್ಕೊಡ್ತಾರೆ, ಯಾವ ರೀತಿ ನಾನು ಟ್ರೈನಿಂಗ್ ಕಲಿತಾ ಇದ್ದೀನಿ, ಯಾವ ರೀತಿ ನಾನು ಕಲಿತಾ ಇದ್ದೀನಿ ಅನ್ನೋ ವಿಡಿಯೋ ಆಗಿರುತ್ತೆ. ಏನೆಲ್ಲ ಮಸ್ತ್ ಮಜಾ ಮಾಡ್ತೀವಿ ಅನ್ನೋದೇ ಈ ವಿಡಿಯೋದಲ್ಲಿ ಇದೆ. ನಮಗೆ ಸಿಕ್ಕಿರೋ ಮ್ಯಾಮ್ ತುಂಬ ಚೆನ್ನಾಗಿ ನಮಗೆ ನಿಧಾನವಾಗಿ ಅರ್ಥ ಆಗೋ ರೀತಿ ಹೇಳ್ಕೊಡ್ತಾ ಇದ್ದಾರೆ. ಜಾಸ್ತಿ ಫಾಸ್ಟಾಗಿ ನಾವು ಹೋಗ್ತಾ ಇಲ್ಲ, ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮ್ಯಾಮ್ ಮೊಮ್ಮಗಳು ಈ ಫೋಟೋದಲ್ಲಿರೋದು ಪೊಡ್ಡು. ಎಷ್ಟು ಚೆನ್ನಾಗಿದ್ದಾಳೆ, ಕ್ಯೂಟಾಗಿದ್ದಾಳೆ. ಪಾಪ ಅವರಿಂದ ರಿವೀಲ್ ಮಾಡಿಲ್ಲ, ಯಾರಿಗೂ ಮಗುನ ತೋರಿಸಿಲ್ಲ. ನಾನು ಕೈ ಕೊಟ್ಟರು ವಿಡಿಯೋ ಮಾಡ್ತಿದ್ದೆ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅವ್ರ ತಾಯಿ ಅವರು ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು. ಸರಿ ಅಂದ್ಬಿಟ್ಟು ಮಗು ಏನೋ ಬೆಡ್ಶೀಟ್ ಚೇಂಜ್ ಮಾಡಬೇಕು ಅಂದ್ಬಿಟ್ಟು ನನ್ನ ಕೈ ಕೊಟ್ಟಿದ್ರು ಅಷ್ಟೇ. ಯಾವುದೇ ಒಂದಾದರೂ ಪರವಾಗಿಲ್ಲ, ನಾವು ಯಾವಾಗಲೇ ಆದರೂ ನಾವು ನಿಧಾನವಾಗಿ ಕಲಿಬೇಕು. ಫಾಸ್ಟಾಗಿ ಕಲಿತ್ರೆ ಅದ್ರ ಮೈಂಡಲ್ಲಿ ಉಳಿಯೋದಿಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಆಲ್ರೆಡಿ 20 ಸೀರೆ ಮಾಡಿದ್ದೀನಿ. ನಾನು ಫಾಸ್ಟಾಗೆ ಕಲ್ತ್ಬಿಟ್ಟಿದ್ದೀನಿ, ಯಾಕೆಂದರೆ ಮುಂಚೆನೇ ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ ಬೇಗ ಕಲ್ತಿದ್ದೀನಿ. ಇವಳು ನಮ್ಮ ಫ್ರೆಂಡ್ ಸಾನ್ವಿ ಅಂತ, ಇವಳು ನನ್ನ ಜೊತೆ ಟ್ರೈನಿಂಗ್ ಬಂದಿದ್ದಾಳೆ. ಏನಂದರೆ ಅವ್ರ ಮಕ್ಳಿಗೂ ರಜೆ ಕೊಟ್ಬಿಟ್ಟಿದ್ದಾರೆ. ಆಲ್ರೆಡಿ ಕರ್ನಾಟಕದಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಪಾಪ ಮಧ್ಯಾಹ್ನದ ರಜೆ ಕೊಡೋದಕ್ಕೆ ಅವ್ರ ಮಕ್ಕಳು ಬಂದುಬಿಟ್ಟಿದ್ರು. ಪಾಪ ಅವ್ಳಿಗೆ ಟ್ರೈನಿಂಗ್ ಮಾಡೋಕ್ಕೆ ಏನಕ್ಕೂ ಬಿಡ್ತಾ ಇರಲಿಲ್ಲ. ಸರಿ ಅಂದ್ಬಿಟ್ಟು ನಾನು ಅವಳಿಗೆ ಕೊಟ್ಬಿಟ್ಟು ನಾನು ಮಾಡಿರೋ ಸೀರೆಗಳನ್ನೆಲ್ಲ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಸಾನ್ವಿ ಸೀರೆನೇ, ಡ್ರಾಪ್ ಮಾಡಿದ್ದು ನಾನೇ. ಇದು ನನ್ನ ಸೀರೆ. ನಾನು ಸುಮ್ಮನೆ ಇದಕ್ಕೇನು ಐರನ್ ಮಾಡಿಲ್ಲ, ಸುಮ್ಮನೆ ಹಂಗೆ ಮರ್ಚಿ ಮ್ಯಾಮ್ಗೆ ತೋರಿಸೋಣ ಅಂದ್ಬಿಟ್ಟು ಮಾಡಿದ್ದು. ನಾನು ಈ ನಡುವೆ ನೀರು ಜಾಸ್ತಿ ಕುಡಿಬೇಕು ಅಂತ ಕಂಪಲ್ಸರಿ 3 ಲೀಟರ್ಸ್ ನೀರು ಕುಡಿತಾ ಇದ್ದೀನಿ. ಸುಮ್ಮನೆ ನೀರು ಕುಡಿತಾನೆ ಇರ್ತೀನಿ. ಬಾಯಾರಿಕೆ ಆಗಲಿ ಆಗದೇ ಇರಲಿ ಬಾಟಲ್ ಹಿಡ್ಕೊಂಡು ಕರೆಕ್ಟಾಗಿ ಅದನ್ನು ಅಳತೆ ತೊಗೊಂಡು 3 ಲೀಟ್ರ್ ಕಂಪಲ್ಸರಿ ಕಂಪ್ಲೀಟ್ ಮಾಡ್ತೀನಿ. ಅಲ್ಲೆಲ್ಲ ಜೋಕ್ಸ್ ಮಾಡ್ಕೊಂಡು ಸುಮ್ಮನೆ ನಿಂತ್ಕೊಂಡು ನೀರು ಕುಡಿತಾ ಇದ್ದೆ. ಈಗ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ಫ್ಲಫಿ ಪ್ಲೀಟ್ಸ್. ಈಗ ಟ್ರೆಂಡಿಂಗಲ್ಲಿರೋದು ಅದನ್ನು ಹೇಗೆ ಮಾಡೋದು, ಅದನ್ನು ಹೇಗೆ ಹ್ಯಾಂಗರ್ಗೆ ಹಾಕೋದು ಅಂತ ಮ್ಯಾಮ್ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದರು. ಸರಿ ಅಂದ್ಬಿಟ್ಟು ಶಾನ್ವಿಗೆ ಬೇಗ ಮಕ್ಕಳಿದ್ರು ಅಂತ ಹೋಗಬೇಕು ಅಂದ್ಬಿಟ್ಟು ಫಸ್ಟ್ ನಾನು ಮಾಡಿಬಿಡ್ತೀನಿ, ಆಮೇಲೆ ನೀನು ಮಾಡು ಅಂತ ಹೇಳ್ತಾಯಿದ್ಲು. ಸರಿ, ಅಲ್ಲಿವರೆಗೂ ಏನು ಮಾಡೋದು ಅಂದಿದ್ದಕ್ಕೆ ಮ್ಯಾಮ್ ನೀನು ಸ್ಯಾರಿ ಉಡಿಸು ಅಂತ ಹೇಳಿದ್ರು. ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಸ್ಯಾರಿ ಉಡ್ಸೋಕ್ಕೆ ರೆಡಿ ಮಾಡ್ತಾಯಿದ್ದೆ. ಮ್ಯಾಮ್ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಯಾಕೆಂದರೆ ಅವರೇ ಹೇಳಿದ್ದು ನನಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನೀನು ಅಂತ. ಎಲ್ಲನೂ ಪ್ರತಿಯೊಂದೇ ಆಗಲಿ ಏನೇ ಒಂದಾಗಲಿ ನಾವು ಅಂದ್ಕೊಂಡ ತಕ್ಷಣ ಎಲ್ಲ ಆಗಿಬಿಡೋದಿಲ್ಲ. ಪ್ರತಿಯೊಂದಕ್ಕೂ ಕಷ್ಟಪಡಬೇಕು, ಕಷ್ಟಪಟ್ಟರೆ ಆಮೇಲೆ ಸುಖ ಸಿಗೋದು ಅಂದ್ಬಿಟ್ಟು ಮ್ಯಾಮು ಇಲ್ಲ ನೀನು ಮಾಡು ಅಂತ ಹೇಳ್ಬಿಟ್ಟು ಅವ್ರ ಸಪೋರ್ಟಿಂದನೇ ನಾನೀಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಳಿದ್ರು, ಇಂಥವ್ರು ಹೇಳಿಲ್ಲ ಅನ್ನೋಂಗಿಲ್ಲ, ಎಲ್ಲರೂ ಹೇಳಿದ್ದಾರೆ ನನಗೆ ಮಾಡು 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 ಅಂತ. ಅದಕ್ಕೆ ಸ್ಟಾರ್ಟ್ ಮಾಡಿರೋದು. ಅಲ್ಲಿ ಮ್ಯಾಮ್ ಸಾನ್ವಿಗೂ ಹೇಳ್ಕೊಂಡು ನನ್ನ ಹತ್ರನೂ ಪಾಪ ಸೀರೆ ಉಡಿಸ್ಕೊಂಡು ಪಾಪ ನಿಂತಿದ್ದರು. ಪಾಪ ಯಾವತ್ತೂ ಯಾರು ನಮ್ಮನ್ನ ಬೈದೇ ಇಲ್ಲ. ಅವರು ನಿಧಾನಕ್ಕೆ ಕಲಿತ್ರು ಪರವಾಗಿಲ್ಲ, ನೀಟಾಗಿ ಕಲೀರಿ, ನಿಮ್ಗೆ ಎಷ್ಟು ಏನಾದರೂ ಪರವಾಗಿಲ್ಲ, ನಾನು ಹೇಳ್ಕೊಡ್ತೀನಿ. 40 ಡೇಸೇ ಅಲ್ಲ, ನೀವು ಯಾವಾಗ ಬಂದರೂ ನಿಮ್ಗೆ ಗೊತ್ತಿಲ್ಲ ಅಂತೇಳಿ ನಾನು ಅವಾಗ ಹೇಳ್ಕೊಡ್ತೀನಿ ಅಂತ ತುಂಬಾ ಸಪೋರ್ಟ್ ಮಾಡ್ತಾರೆ ನಮಗೆ. ಅದಕ್ಕೆ ನಂಗೆ ತುಂಬ ಖುಷಿ ಮ್ಯಾಮ್ ಅಂದರೆ. ನೋಡಿ, ಯಾರೇ ಆದರೂ ಮ್ಯಾಮ್ ಇಷ್ಟು ಕ್ಲೋಸಾಗಿ ನನಗೆ ಸೀರೆ ಉಡಿಸು ಅಂತ ಯಾರೂ ಕೇಳಲ್ಲ. ಬಟ್ ಅವರು ನನಗೆ ಉಡಿಸು ಅಂದ್ಬಿಟ್ಟು ಪಾಪ ನಿಂತಿದ್ದರು. ನಾನು ಅಲ್ಲಿ ಕನ್ಫ್ಯೂಸ್ ಆಗ್ತಾಯಿತ್ತು. ನಮಗೆ ಸೀರೆ ಡ್ರಾಪ್ ಮಾಡೋದು ಬೇರೆ, ಅವ್ರಿಗೆ ಉಡ್ಸೋಕೆ ಒಂಚೂರು ಕನ್ಫ್ಯೂಸ್ ಆಗ್ತಾಯಿತ್ತು. ನಾನು ಹಿಂದೆ ಮುಂದೆ ನೋಡಿ 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 ಸಾಕಾಗ್ಬಿಡ್ತು. ಸರಿ ಉಡ್ಸೋಣ ಅಂದ್ಬಿಟ್ಟು ಉಡಿಸ್ತಾ ಇದ್ದೀನಿ. ಅದಕ್ಕೆ ಸಾನ್ವಿಗೂ ಹೇಳ್ಕೊಡ್ತಾ ಇದ್ದಾರೆ ಹೇಗೆಲ್ಲ ಮಾಡಬೇಕು ಅಂತ. ಯಾರ್ದು ಮದುವೆಗೆ ಹೋಗಬೇಕು ಅಂತ ಸಾನ್ವಿ 2 ಸೀರೆ ತಂದಿದ್ದು. ಒಂದು ಮಾಮೂಲಿ ಫ್ಲೀಟ್ಸ್ ಹಿಡಿದ್ವಿ, ಇನ್ನೊಂದು ಫ್ಲಫಿ ಫ್ಲೀಟ್ಸ್ ಹಿಡಿದ್ವಿ. 2 ಚೆನ್ನಾಗಿ ಬಂದಿದೆ. 2 ಮ್ಯಾಮೇ ತೋರಿಸ್ಕೊಟ್ರು ಯಾವ ರೀತಿ ಮಾಡೋದು ಅಂತ. ಲಾಸ್ಟಲ್ಲಿ ಆ ವಿಡಿಯೋ ಹಾಕಿದ್ದೀನಿ ನಾನು. ಪ್ಲೀಸ್ ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಫ್ಲಫಿ ಪ್ಲೀಟ್ಸ್ ಬೇಕು ನಿಮಗೆ ಅಂತ ಹೇಳಿದ್ರೆ ನಾನು ಅದರದ್ದೇ ವಿಡಿಯೋ ಮಾಡಿ ಹಾಕ್ತೀನಿ, ಹೇಗೆ ಮಾಡೋದು ಅಂತ. ನೀವು ಮನೇಲೇ
ಕುತ್ಕೊಂಡು ಕಲ್ತ್ಕೊಬೋದು ಈಸಿಯಾಗಿ. ಪ್ಲೀಸ್ ನಿಮ್ಗೇನಾರ ಬೇಕು ಅಂದರೆ ನಂಗೆ ಕಮೆಂಟ್ ಹಾಕಿ ತೋರಿಸಿ, ನೀಟಾಗಿ ಬರೀ ಸೀರೆದೇ ತೋರಿಸಿ ಒಂದು ವಿಡಿಯೋ ಅಂತ ಕೇಳಿ ನಾನು ಹಾಕ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್ ಗೈಸ್.